ನಾನು ಪ್ರಭು ಸುಪ್ರೀಂ. ನಾನು ನಮ್ಮ ವಿಡಿಯೋಗಳನ್ನ ನೀವೇನು ನೋಡಿ ಇಷ್ಟಪಡ್ತೀರಾ, ನಿಮ್ಮೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು. ನಮ್ ದುಡ್ಡು ಬರ ಡಿ ಕೆ ಶಿವಕುಮಾರ್, ನಮ್ ದುಡ್ಡು ಬರ ಸಿದ್ದರಾಮಯ್ಯ. ಜಿಲ್ಲಾಧಿಕಾರಿ ಅಲ್ಲ, ಅಲ್ಲಿರೋ ನೌಕರರು ಜಿಲ್ಲಾಧಿಕಾರಿ. ನನಗೆಲ್ಲ, ನನಗೆ ಪಬ್ಲಿಕ್ ಸರ್ವೆಂಟ್. ಇಲ್ಲಿ ಸುಮಾರು 2,000 ಜನ ಇರ್ಬೋದು, ಆದ್ರೆ ನಾನು ಇಲ್ಲಿನ ಸಮಸ್ಯೆನ ಇಡೀ ಕರ್ನಾಟಕದ ಲಕ್ಷಾಂತರ ಜನಕ್ಕೆ ತಲುಪಿಸೋ ಕೆಲಸ ನಂದು. ಆದ್ರೆ ಈ ತರ ರೋಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಎಲ್ಲರಿಗೂ ಈಗ ವೆಹಿಕಲ್ಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡಿದ್ರೆ ಆಗಲ್ಲ. 10 ನಿಮಿಷ ಅರ್ಧ ಗಂಟೆ ಕೊಡಕ್ಕೆ ಅವ್ರು ಯಾರೇ ಪೊಲೀಸ್ನವರು? ನಾವು ಕಾನೂನು ಭಂಗ ಮಾಡ್ತಾ ಇದೀವಿ. ದನ ಕರ ಎಲ್ಲನೂ ಹೊಡ್ಕೊಬತ್ತೀವಿ, ಎಲ್ಲನೂ ಅರೆಸ್ಟ್ ಮಾಡಿ ನೀವು. ಅದ್ರ ತಪ್ಪನು ಗೋರಿ. ನಾವೇನಾದ್ರು ಪೊಲೀಸ್ನವ್ರು ತಂಡಕ್ಕೆ ಹೋಗಿದ್ವ, ಡಿ ಕೆ ಶಿವಕುಮಾರ್ ತಂಡಕ್ಕೆ ಹೋಗಿದ್ವ? ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ? ನಾನು ಪ್ರಭು ಸುಪ್ರೀಂ. ನಾನು ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಯಾರು ಹೇಳಿ? ನಾವೆಲ್ಲ ನಾವು ಪ್ರಭುಗಳು. ಹಾಗಾಗಿ ಇವತ್ತು ಭೂತಾಯಿ ನಿಮ್ಗೆ ಒಂದು ಅಗ್ನಿ ಪರೀಕ್ಷೆ ಕೊಟ್ಟಿದ್ದಾರೆ, ನನ್ನನ್ನ ಮಾರ್ಕತಾ ಇದ್ದಾರೆ. ನಾವುಗಳು ಉಳಿಸ್ಕೋಬೇಕೋ ಬೇಡವನ್ನೋದು ಅಗ್ನಿ ಪರೀಕ್ಷೆ. ನಾವು ಭೂತಾಯಿನ ಉಳಿಸ್ಕೋಬೇಕು, ಯಾವುದೇ ಹೋರಾಟಕ್ಕೆ ನಾವು ನಿಂತ್ಕೋಬೇಕು. ನಮ್ ದುಡ್ಡು ಬರ ಡಿ ಕೆ ಶಿವಕುಮಾರ್, ನಮ್ ದುಡ್ಡು ಬರ ಸಿದ್ದರಾಮಯ್ಯ, ನಮ್ ದುಡ್ಡಲ್ಲಿ ತಿಂತಾ ಇರೋದು, ಬಟ್ಟೆ ಬಗೆಸ್ಕೊಳ್ಳೋದು, ಬಟ್ಟೆ ಇಕ್ಕತ್ತಾ ಇರೋದು ಎಲ್ಲ ಯಾರು ದುಡ್ಡು ಹೇಳಿ? ನಮ್ ದುಡ್ಡಲ್ಲಿರೋರಿಗೆ ಇಷ್ಟು ಕೊಬ್ಬಿರ್ಬೇಕಾರೆ ದುಡ್ಡು ಕೊಟ್ಟಿರೋರಿಗೆ ಎಷ್ಟು ಕೊಬ್ಬಿರ್ಬೇಕು? 4 ಲಕ್ಷ ಕೋಟಿ ಕೊಟ್ಟಿರೋರು ನಾವು. ಅವ್ರಿಗೆ ಎಲ್ಲೆಲ್ಲಿ ಏನೇನ್ ಬೇಕು ಮಾಡುವಂತ, ಅದು ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನಿಗೆ ಕಿತ್ಕೊಳಕಲ್ಲ. ಈ ಮಾತು ನಾವು ಎಲ್ಲಿವರೆಗೆ ಹೇಳ್ತೀವಿ? ನಾವು ಇಲ್ಲಿವರೆಗೂ ಇದುವರೆಗೂ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಹೂನಾರ ಹಾಕ್ತಾ ಇದೀವಿ. ಇದು ನಮ್ದು ತಪ್ಪು. ಸೇವೆ ಮಾಡೋದ್ರೆ ಹೂನಾರ ಹಾಕ್ಬೇಕಲ್ಲಿ ತಗೋಬೇಕು. ಪೊರ್ಕೆ ಮತ್ತು ಪಾರ್ಕೋಲ್ಗಳನ್ನ ನೀವು ಬಂದಲ್ಲೆಲ್ಲ ಅವ್ರಿಗೆ ಹೂನಾರ ಯಾರು ಹೊಲದಲ್ಲಿ ಆಳ್ಗಳು ಕರೆದ್ಬಿಟ್ಟು ಆಳ್ಗಳಿಗೆ ನಾವು ಹೂನಾರ ಹಾಕಿವ? ಮತ್ತೆ ಅವ್ರು ಹೇಳಂತ ಕೆಲಸನೂ ನಮಗೆ ಗೊತ್ತಿರ್ಬೇಕು, ಅವೆರಡು ನಮಗೆ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ನೀವು. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ಟಿಲ್ಲ, ಕೆಲಸ ಮಾಡು, ಬೇರೆ ಬೇರೆ ವ್ಯವಸ್ಥೆ ನೋಡು ಅಂತ ಕೊಟ್ಟಿರೋದು ಯಾವುದು ಅಧಿಕಾರ? ಯಾವುದು ಪ್ರಜಾಪ್ರಭುತ್ವ? ನೀವು ಎಂಜಲ್ ಕಾಸು ಕೈ ಒಟ್ಟು ಇಷ್ಟು 1000 ಜನ ರೈತನ ಹಾಳು ಮಾಡೋದ? ನೀವು ತಟ್ಟೆಗೆ ಏನ್ ತಿಂತೀರಾ? ಎಂಜಲ್ ಕಾಸು ತಿಂತೀರಾ, ಅನ್ನ ತಿಂತೀರಾ? ನೀವು ಏನ್ ತಿಂತಾರೆ ಇವರು? ಅನ್ನ ಗೊತ್ತಾಗಲ್ಲ. ರೈತರ ಜಮೀನು ಏನಾದ್ರೂ ಏನಾಯ್ತದೆ ಅಂತ ಗೊತ್ತಾಗಲ್ವಾ? ಇವರು ಜೀವನಗಳೇ ಎಂಜಲ್ ಕಾಸು. ನಾವು ಬಕ್ಕಂಡು ಹೊಲ ಉಳವರು. ನಮ್ಮ ತಾಕತ್ತನ್ನ ನಾವು ತೋರಿಸ್ಬೇಕು. ಜೊತೆಗೆ ಬೆಂಗಳೂರವ್ರಿಗೂ ಹೇಳ್ಬೇಕು, ಎಲ್ಲರೂ ಬೆಂಗಳೂರು ಮಾಡ್ಕೊಂಡ್ರೆ ಬೆಂಗಳೂರು ಜನ ಅನ್ನ ಏನ್ ತಿಂತಾರೆ? MNC ಕಂಪನಿಗಳ ಟ್ಯಾಬ್ಲೆಟ್ ತಿಂತಾರ? ಅವ್ರಿಗೂ ನಾವು ಹೇಳ್ಬೇಕು, ನೀವು ಈ ಹೋರಾಟಕ್ಕೆ ನೀವು ಬರಬೇಕು. ನಾಳೆ MNC ಕಂಪನಿ 1 kg ಅಕ್ಕಿಗೆ 500 ರೂಪಾಯಿ ಹೇಳ್ತಾನೆ, ಕೊಡ್ಬೇಕಾಯ್ತು. ಆಗ ರೈತರ ಹತ್ರ ಚೌಕಾಸಿ ಮಾಡ್ತಾರಲ್ಲ, ಆ ಚೌಕಾಸಿ ಮಾಡಕ್ ಆಗಲ್ಲ. ಆಗ ಬೆಂಗಳೂರವರು ಎಲ್ಲರೂ ಸಿಟಿಯವರು 1 kg ಅಕ್ಕಿಗೆ 500 ರೂಪಾಯಿ ಕೊಡೋದ್ರೆ ಕೊಡ್ಬೇಕಾಯ್ತೆ. ಏನ್ ತಿಂತಾರೆ ಅನ್ನ ನಾವು ಬೆಂಗಳೂರವರು? ಹಾಗಾಗಿ ಗ್ರೇಟರ್ ಡಿ ಕೆ ಅಲ್ಲ, ಗ್ರೇಟರ್ ರೈತ. ನಾವು ಗ್ರೇಟ್ರು, ಯಾರು ಅಲ್ಲ. ಇದುವರೆಗೆ ರೈತರನ್ನ ಕೆಣಕಿ ಉಳಿದ ಯಾವುದು ಸರ್ಕಾರಗಳಿಲ್ಲ. 3 ಮಾಡಿಯಿಂದ ನಾವು ಹೋಗ್ಬೇಕಲ್ಲಿ, ಇಲ್ಲಿಂದ ಉಫ್ ಅಂದ್ಬಿಟ್ರೆ ಕೆಳಗೆ ಬಿದ್ದೋಗ್ಬೇಕು ಅವರು. ಇಲ್ಲಿಂದ ನೀವು ಧಿಕ್ಕಾರಗಳ ಕೂರಿ ಬಿದ್ದೋಗ್ಬೇಕು ಕೆಳಕ್ಕೆ ಅವರು. ಆ ಶಕ್ತಿ ರೈತನಿಗೆ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಿದ್ರು ಎಲ್ಲರೂ. ಇವ್ರ ಜೀವನನೇ ದುಡ್ಡು ತಿನ್ನೋದು, ಕಳ್ಳರು ಇವರು. ಕೋಟಿ ಕೋಟಿ ಎಲ್ಲಿ ಮಾಡಿದ್ರು? ನಾವು 24 ಗಂಟೆ ಕೆಲಸ ಮಾಡೋರೇ ಶ್ರೀಮಂತರ ಯಾಕಾಯ್ತಿಲ್ಲ. ಇವ್ರು ಎಲ್ಲಿಂದ ಬಂದು ದುಡ್ಡು? ಡಿ ಕೆ ಶಿವಕುಮಾರ್ ಕಲ್ಲಂಗಡಿ ಬೆಳೆದ್ಬಿಟ್ಟು ಅಷ್ಟು ಎಲ್ಲಪ್ಪ ಕಲ್ಲಂಗಡಿ ಬೆಳೆದಷ್ಟು ದುಡ್ಡು ಬಂದದು? ಯಾಕೆ ರೈತರು ಶ್ರೀಮಂತರಾಗಲ್ಲ? ಅದೇ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಬೇಕಾ ರೈತಾಗಿ? ಇವ್ರ ಕಳ್ಳಾಟಗಳು ನಮಗೆ ಗೊತ್ತಿಲ್ವಾ? ನಿಮ್ಮ ಕಳ್ಳಾಟ ಎಲ್ಲ ನಮಗೆ ಗೊತ್ತು. ಆದ್ರೆ ನಾವು ಹೊಲ ಉಳ್ಕೊಂಡು ದೇಶಕ್ಕೆ 140 ಕೋಟಿ ಜನಸಂಖ್ಯೆಗೆ ಅನ್ನ ಹಾಕ್ತಾ ಇದ್ದೀನಿ ನಾನು. ಆದ್ರೆ ಮೀರಿ ಯಾವುದು ಬಂಡವಾಳ? ಇವತ್ತು ಕರ್ನಾಟಕದ IP ಸೆಟ್ ನಾವು ಹಾಕಿರೋ ಬಂಡವಾಳ 2 ರಿಂದ 3 ಲಕ್ಷ ಕೋಟಿ ಆಯ್ತದೆ ಬರೀ IP ಸೆಟ್ಗೆ. ಇವರ ಬಜೆಟ್ ಅರ್ಧ ಬಜೆಟ್ ನಮ್ಮ ಬರೀ IP ಸೆಟ್ಗೆ. ಇನ್ನು ಟ್ರ್ಯಾಕ್ಟರ್ಗಳು, ಎತ್ತುಗಳು, ನೊಗಗಳು, ಅದಕ್ಕೆ ಹಗ್ಗ ಆಗ ಬಂಡವಾಳ ಲೆಕ್ಕಾಗ ಯಾವ ಆರ್ಥಿಕ ತಜ್ಞನೋ ರೈತರಾಗನ್ನ ಬಂಡವಾಳ ಅನ್ನಲ್ಲ. ಯಾವನ 4,000 ಕೋಟಿ ಕೊಟ್ಟ, 2,000 ಕೋಟಿ ಕೊಟ್ಟ, ಅವನು ರತ್ನ ಗಂಬಳಿ ಹಾಸ್ತಾರೆ. 140 ಕೋಟಿ ಜನ 3 ಹೊತ್ತು ನೆಮ್ಮದಿ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಕಾರಣ? ಅದಕ್ಕೆ ಯಾರು ಕಾರಣ? ಶಿವಕುಮಾರ್ ಅವ್ರೆ. ಇದನ್ನ ನೀವು ತಿಳ್ಕೋಬೇಕು. ಯಾವುದು ಅಭಿವೃದ್ಧಿ? ಯಾವುದು ಏನಾಗಿದೆ? ಇವತ್ತು ಅಭಿವೃದ್ಧಿ ಮಾಡಿ ಮಾಡಿ ಏನಾಗಿದೆ? ಅಂತರ್ಜಲ ಹಾಳಾಗಿದೆ. 10 ಜನಕ್ಕೆ ಒಬ್ರು ಕ್ಯಾನ್ಸರ್ ಬರ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ. ಭೂಮಿಯ ಸಾವಯವ ಇಂಗಾಲ 0.1% ಬಂದ್ಬಿಟ್ಟಿದೆ.
ನದಿಗಳೆಲ್ಲ ಹಾಳಾಗಿದೆ, ಕೆಲಸಗಳಿಲ್ಲ, ಯಾರು ಕೆಲಸ ಕೊಡ್ತಾರೋ? ಯಾವುದು ಅಭಿವೃದ್ಧಿ? ಸೇವೆ ಮಾಡೋರು ಸೇವೆ ಮಾಡಬೇಕು ಹೊರತು ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ಸೇವಕರು ಹೊರತು ದಬ್ಬಾಳಿಕೆ ಮಾಡಕ್ಕಲ್ಲ. ಅವರು ಸಂಬಳ ಕೊಡಲ್ಲ ಅವ್ರಿಗೆಲ್ಲ. ಜಿಲ್ಲಾಧಿಕಾರಿ ಅಂದ್ರೆ ಅಲ್ಲಿರೋ ನೌಕರರು ಜಿಲ್ಲಾಧಿಕಾರಿ, ನನಗೆಲ್ಲ, ನನಗೆ ಪಬ್ಲಿಕ್ ಸರ್ವೆಂಟು. ಒಬ್ರು SP ಅಂದ್ರೆ ಅಲ್ಲಿ ನೋಡ್ಕೊಳಕ್ಕೆ ಇರೋದು, ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ಕೆಲ್ಲ ಅವ್ರು ಇರೋದು. ಬಂದು ಬೆಟ್ಟು ಮಡಗಬೇಕು ಅವರು 10 ಗಂಟೆಗೆ, ತಿಂಗಳ ಸಂಬಳ ತಗೋಬೇಕು ಅವರು. ನಾನು ಮಲಗಿದ್ರು ನನ್ನ ಯಾರು ಕೇಳೋರಿಲ್ಲ. ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಇವ್ರುಗಳಿಗೆ ಈ ಥರ ಆದಾಗ ನಾವು ಹೆಂಗಿರ್ಬೇಕು? ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ, ನಮ್ಮನ್ನ ಕೆಳಕಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಹಾಗಾಗಿ ಸಿದ್ದರಾಮಯ್ಯರು ಏನು ಇವತ್ತು ತಿಳ್ಕೋಬೇಕು, ಕರ್ನಾಟಕದ ರೈತರಿಂದಲೇ ನೀವು ಗೆದ್ದಿರೋದು. ಇವತ್ತು ನಾವೆಲ್ಲ ಓಟ್ ಹಾಕಿ ಗೆದ್ರೆ ಮೋದಿ, ನಾಳೆ ಬೇಡ ಇಲ್ಲ, ಸರ್ಕಾರಗಳನ್ನೇ ಉಳಿಸ್ತೀವಿ. ಇಲ್ಲಿ 9,000 ಎಕರೆ ಯಾವ ಲೆಕ್ಕ? ನಮಗೆ 1 ಇಂಚು ಭೂಮಿನ ನಾವು ಕೊಡಲ್ಲ. ಏನ್ ಮಾಡ್ತಾರೆ? ಎಷ್ಟು ಜನ ಪೊಲೀಸರು ಇದ್ದಾರೋ? 10 ಜನಕ್ಕೆ ಒಬ್ಬ ಪೊಲೀಸ್ ಇರಬೇಕು. ಎಷ್ಟು ಜೈಲ್ ಇದಾವ? ಎಷ್ಟು ಜೈಲು ಕರ್ನಾಟಕದಲ್ಲಿ? ಎಷ್ಟು ಜನ ತುಂಬಿರು? ಎಷ್ಟು ಪೊಲೀಸರು? ಎಷ್ಟು ಜೈಲು? ಜೈಲಲ್ಲೇ ಇರ್ಬೋದು. ಜೈಲಲ್ಲಿ ನೀವೆಲ್ಲ ಹೋಗಿಲ್ಲ, ನಾವು ಹೋಗಿ ಸುಮಾರು ಜೈಲ್ಗಳಿಗೆ ಹೋಗಿದ್ದೀರಿ. ಕನಿಷ್ಠ ಊಟ ಅಂತ ಕೊಡ್ತಾರೆ. ಆ ಊಟ ನೀವು ಶ್ರೀಮಂತರು ಮಾಡಲ್ಲ. ಕಳ್ಳನ್ಗೆ 15 kg ಅಕ್ಕಿ ಕೊಡ್ತಾರೆ, ನಮ್ಗೆ ಎಷ್ಟು ಕೊಟ್ಟರು? ಜೈಲೇನೋ ಬಿಡಿ, ದನ ಕರೆ ಎಲ್ಲ ಹೊಡ್ಕೊಳೋ. ಅದ್ರ ತೊಪ್ಪನೆಲ್ಲ ಗೋರ್ಲಿಯಲ್ಲಿರೋರು ಅಲ್ವಾ? ಜೈಲು ಹೆಚ್ಚು ಊಟ ಕೊಡ್ತೀವಿ ನಾವು. ಯಾವುದೇ ಕಾರಣಕ್ಕೂ 1 ಇಂಚು ಸಿದ್ದರಾಮಯ್ಯ ನಾವು ಕೊಡಲ್ಲ. ಜೈಲು, ಪೊಲೀಸು, ಮಿಲಿಟ್ರಿ ನಮ್ನ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಿರೋರು ಕಮ್ಮಿ ಜನ ಇರ್ಬೋದು, ಏನ್ ನಾವು ಕಮ್ಮಿ. ಬ್ರಿಟಿಷರು ಬಂದಿದ್ರೆ ನಮ್ಮ ದೇಶಕ್ಕೆ 6 ಜನ ಅಷ್ಟೇ, ಇಡೀ ದೇಶ ಆಳ್ಬಿಟ್ರು. 30 ವರ್ಷದ ಹಿಂದೆ ಹೋದ್ರೆ ಯಾರು ಕರೆಂಟ್ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ, ಯಾರು ಡ್ಯಾಮ್ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ, ಯಾರು ರಸಗೊಬ್ಬರ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ. ಹೆಂಗ್ ಬೆಳಿಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ರೈತನಿಗೆ ಗೊತ್ತು. ನೀವ್ ಯಾರು ಇರ್ಲಾದ್ರೆ ಜೀವನ ಮಾಡ್ತಾ ಇರ್ಲಿಲ್ವಾ? ಸಿದ್ದರಾಮಯ್ಯ ಇದ್ದಾಗ ಪ್ರಕೃತಿ ಒಂದಿಗೆ ಆಟ ಆಡೋರು. ನಿನ್ನಂತ ಸಿದ್ದರಾಮಯ್ಯ, DK ಶಿವಕುಮಾರ್ ಬೇಕಾದಷ್ಟು ನೋಡಿದೀವಿ. ಪ್ರಕೃತಿ ಒಂದಿಗೆ ಮಿಂಚು, ಸಿಡ್ಲು, ಗಾಳಿ, ಮಳೆಗೆ ಎದುರದೆ ವ್ಯವಸಾಯ ಮಾಡೋಲ್ವ ನಾವು? ಇವರೆಲ್ಲ ಯಾವ ಲೆಕ್ಕದ ನಮ್ಮ ಮುಂದೆ ತಿಳ್ಕೊಳ್ಳಿ ನೀವು. ಇವತ್ತೆಲ್ಲ ನೀವು ಅವೆಲ್ಲ ಪ್ರಭುಗಳು, ನಾವೆಲ್ಲ ನಾಯಕರುಗಳು, ಎಲ್ಲರೂ ಲೀಡರ್ಗಳು. ಸಿದ್ದರಾಮಯ್ಯನೂ ನಮ್ಮವ್ರೆ. ಈಗ ಏನು ಅದೆಲ್ಲ ತಿಂದು ಆ ಎಂಜಲ್ ಕಾಸು ತಿಂದು ಆ ಮನಸ್ಥಿತಿ ಹಂಗಾಗ್ಬಿಟ್ಟದೆ. ಎಂಜಲ್ ಕಾಸು ತಿಂದವ್ರಿಗೆ ಆ ಕೆಟ್ಟ ಎಲ್ಲ DK ಶಿವಕುಮಾರ್, MB ಪಾಟೀಲ್ ಅವೆಲ್ಲರಿಗೂ ಆ ಎಂಜಲ್ ಕಾಸು ನೋಡಿ ನೀವು. ರಾಸಾಯನಿಕ ಕೃಷಿ ಬಂದ ಮೇಲೆ ಎಲ್ಲ ಕೆಟ್ಟದ್ದು. ಹಿಂದೆ ಸಾತ್ವಿಕ ಆಹಾರ ಇತ್ತು, ಎಲ್ಲರೂ ನಂಬ್ತಿದ್ವು. ಇವತ್ತು ನಾವ್ ಯಾರು ಆ ಕೆಮಿಕಲ್ ಅನ್ನಂತ ನೀವು, ಮನಸ್ಸು ಕೆಮಿಕಲ್ ಆಗ್ಬಿಟ್ಟಿದೆ. ನಾವು ನಮ್ಮ ಅಪ್ಪ ಜಮೀನು ಮಾರ್ಬಿಟ್ಟು ಕೇಳಲ್ವ? ನಿಮ್ಮ ಮನೇಲಿ ನಿಮ್ಮ ಅಪ್ಪಾಜಿ ಮಾರ್ಬಿಟ್ಟು ಕೇಳಲ್ವ ನೀವು? ಅಪ್ಪನ್ನೇ ಕೇಳೋರು ನಾವು ಸರ್ಕಾರ ಬಿಡ್ಬಿಟ್ಟವ ನೋಡಿ. ಪೊಲೀಸ್ನವರು ನಮ್ಮ ಅಣ್ಣ ತಮ್ಮಿಂದ್ರೆ ಅವ್ರು ಏನು ಬೇರೆಯವ್ರಲ್ಲ. ಹಾಗಾಗಿ ಅವ್ರು ವಿಧಿ ಇಲ್ಲ. ಹಾಗಾಗಿ ಫಸ್ಟ್ ನಾವು ಏನು ಇನ್ಸ್ಪೆಕ್ಟರ್ ಇದ್ರೆ ನೀವು ಫಸ್ಟ್ ಜನಗಳಿಗೆ ನೀರಿನ ವ್ಯವಸ್ಥೆ ಮಾಡಿ. ಫಸ್ಟ್ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ನೀವು ಇಲ್ಲಿಗೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಸರ್ಕಾರಗಳಿಗೆ. ಇನ್ನು ಅರೆಸ್ಟ್ ಮಾಡಿದ್ರು ಊಟ ಎಲ್ಲಿ ಕೊಟ್ಟರು ಇವರು? ನಾವು 140 ಕೋಟಿ ಅನ್ನ ಜನಸಂಖ್ಯೆ ಇದು ಅನ್ನ ಹಾಕ್ತೀವಿ. ಜೊತೆಗೆ ಇದು ಸಾಂಕೇತಿಕವಾದ ಪ್ರತಿಭಟನೆ. ಇನ್ಸ್ಪೆಕ್ಟರ್ ಪೊಲೀಸ್ನವ್ರೆ ಎಲ್ಲದಕ್ಕೂ ಪೊಲೀಸು ರೈತರಿಗೆ ಬರೋದು. ಅವ್ರು ಆರಾಮಾಗಿ ಕೂತಾರೆ ಮೇಲಲ್ಲಿ. ಪೊಲೀಸ್ನವ್ರು ಬಿಡ್ಬಿಡ್ತಾರೆ, ಅವ್ರು ಆರಾಮಾಗಿರ್ತಾರೆ. ನಾವು ಇವರು ಜಗ್ಗಾಟ, ಅಗ್ಗ ಜಗ್ಗಾಟ. ನಾವು ಪೊಲೀಸ್ನವ್ರನ್ನ ಬೈಯಲ್ಲ, ನಾವು ಕಲ್ಲು ಹೊಡೆಯಲ್ಲ, ನಾವು ಬೇರೆ ರೀತಿ ಬೈಯಲ್ಲ. ಸಂವಿಧಾನದ ನೀವು ಅಂತ ನಾವು ಜಗಳಾಡೋದು. ನಾವು ಇದು ಕಾನೂನು ಭಂಗ ಚಳುವಳಿ ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ಭಂಗ ಮಾಡ್ತಾ ಇದ್ದೀವಿ. ಸರ್ಕಾರ ಬದುಕಿದ್ರೆ ನಮ್ಮನ್ನ RS ಮಾಡಿ ಸಾರ್ವಜನಿಕ ತೆರವು ಮಾಡಿಕೊಡಿ. RS ನಾವು ಹೋಗ್ತೀವಿ, ನೀವೇನು ಮಾಡಬೇಡಿ. RS ಮಾಡಿದೀವಿ ನೀವು ಆದರೆ ನಾವು ಬರ್ತೀವಿ. ಇದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೈಸ್ ರೋಡ್ ಬರ್ತೀವಿ, ದನ ಕರ ಎಲ್ಲನೂ ಹೊಡ್ಕೊ ಬರ್ತೀವಿ. ಎಲ್ಲನೂ ಅರೆಸ್ಟ್ ಮಾಡಿ ನೀವು. ಅದ್ರ ತಪ್ಪನು ಗೋರಿ. ನಾವೇನಾದ್ರು ಪೊಲೀಸ್ನವ್ರ ದಂಡಕ್ಕೆ ಹೋಗಿದ್ವ, DK ಶಿವಕುಮಾರ್ ದಂಡಕ್ಕೆ ಹೋಗಿದ್ವ? ನಮ್ ದಂಡಕ್ಕೆ ಇವ್ರು ಬಂದ್ಬಿಟ್ಟು ನಿಮ್ ಭೂಮಿ ಕಿಕ್ಕದ ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ? ನಾವು ಹೋರಾಟ ಮಾಡಕ್ ಬೇಡವಾ? ಆಯ್ತಪ್ಪ, ನೀವು ಸಂಬಳನೇ ಕೊಡ್ತೀವಿ. ಮಧ್ಯಾಹ್ನಕ್ಕೆ ಏನು ಊಟ ಮಾಡಿರಿ ನೀವು ರೈತರಿಂದ ಇದ್ರೆ? ತಟ್ಟೆ ಮೇಲೆ ಹಣ ತಿಂದರೆ ಅನ್ನ ತಿಂದರೆ ಇಲ್ಲವ? ಏನ್ ತಿನ್ಬೇಕಪ್ಪ? ರೈತ ಸ್ನೇಹಿ ಪೊಲೀಸ್ ಆಗ್ಬೇಕು. ಬೇಕಾದ ಕೂತ್ಕೊಂಡು DK ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ, ನೀವು ರೈತರ ಪರವಾಗಿರ್ಬೇಕು. ಅರೆಸ್ಟ್ ಮಾಡಿ ನಮ್ಮನ್ನ. ಸರ್ಕಾರಕ್ಕೆ ತಲುಪುತ್ತೆ ಇವತ್ತು, ಸುಮ್ಮನೆ ತಲುಪಲ್ಲ. ಅರೆಸ್ಟ್ ಮಾಡುವ ಬಿಡ್ತಾರೆ ಅಷ್ಟೇ. ಹಾಕಿ ಕೇಸ
ಇಂಥ ಕೇಸ ನಾವು 108 ನೋಡಿವಿ. ಜೈಲಲ್ಲಿ ಕೂಡ ಊಟನ ನಾವು ಮನೇಲಿ ಮಾಡಲ್ಲ, ಜೈಲ್ ಐತಿ. ಭೂಮಿ ಕಿತ್ಕೊಂಡ್ರೆ ನಮ್ಗೇನು ಕೆಲಸ ಇತ್ತು? ನಾವು ಗುಲಾಮರಾಗಲ್ಲ. ಎಷ್ಟು ಜೈಲಿದಾವ್, ಎಷ್ಟು ಪೊಲೀಸ್ನವ್ರು, ಎಷ್ಟು ರೈತರಿದಾವ್, ಎಲ್ಲ ಅವರು ಊರಲ್ಲಿ ಕೂತ್ಕೊಂಡ್ರು. ಏನು ಸರ್ಕಾರ ಏನು ಮಾಡೋಕ್ಕಾಗ್ತದೆ? ಎಲ್ಲ ಅವ್ರ ಊರಲ್ಲೇ ಕೂತ್ಕೊಂಡ್ರೆ ಎಲ್ಗೂ ಬರೋದು ಬಿಡಿ. ನಿಮ್ಮ ಊರಲ್ಲಿ ನೀವು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಇಲ್ಲಿಗೆ ಡಿ.ಸಿನ ತಹಸೀಲ್ದಾರರು ಯಾರನ್ನ ಕರೆಸಿ, ಸರ್ಕಾರಿ ಪರವಾಗಿ ನಮ್ಮನ್ನ ಕರೆಸಿ. ಈಗ ಅದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯ ಹೋಗ್ಬೇಕು. ಇದು ಪೊಲೀಸರಿಗೂ ರೈತರಿಗೂ ನಡೆಯಾದ ಯುದ್ಧ ಅಲ್ಲ, ಜಗಳ ಅಲ್ಲ. ನಾವು ನಿಮ್ ಕಂಡ್ರೆ ಗೌರವ ಇದೆ. ಎಲ್ಲರೂ ಭ್ರಷ್ಟರಲ್ಲ, ಎಲ್ಲರೂ ಕಳ್ಳರಲ್ಲ. ಎಷ್ಟೋ ಮಾನ್ ಪೊಲೀಸ್ ಆಫೀಸರ್ಗಳು ಹಿಂದ್ಗಡೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಅವ್ರ ಪರವಾಗಿ ರೈತ ಸಂಘ ನಿಲ್ಲುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ 1 ಇಂಚು ನಿಮ್ಮನ್ನ ಬಿಟ್ಕೊಂಡು 1 ಇಂಚು ತಗೋತೀವಿ ಅದು ಸುಳ್ಳು. ಯಾವುದೇ ನಮ್ಮ ತಾಯಿಗೆ, ಭೂತಾಯಿಗೆ ನೀವು ಕಣ್ಣಾಕಿದ್ದೀರಾ, ಸುಟ್ಟೋಗ್ತೀರಾ. ನೀವು ರೈತರು ಕಣ್ಣಾಕಿದ್ದೀರಾ. ಜಮೀನೇ ಕೊಡಲ್ಲ, ಇವ್ರು ಕಾಯ್ದೆ ತಕೊಂಡು ನಮ್ಗೇನು? ಯಾರಿಗೋಸ್ಕರ ಕಾಯ್ದೆ? ಯಾರು ಅಪ್ಪನ ಮನೆ ಕೇಳ್ಕೊಂಡು ಕಾಯ್ದೆ ಮಾಡಿದೆ? ಬಂದು ನನ್ನ ಕೇಳ್ಕೊಂಡು ಕಾಯ್ದೆ ಮಾಡಿದೆ? ಓಟ್ ಹಾಕಾಗ ನಾ ಬೇಕು, ನನ್ನ ಪಂಚಾಯಿತಿ ಬೇಕು. ನನ್ನೆಲ್ಲ ಕರೆದು ನೀವು ಜಮೀನು ಕೊಟ್ಟರೆ ಇಷ್ಟು ದುಡ್ಡು ಕೊಡ್ತೀವಿ, ಅದಕ್ಕೆ ಇಷ್ಟು ಕೊಡ್ತೀವಿ, ಅದಕ್ಕೆ ಕಾನೂನು ಮಾಡಿದೆ ನನಗೆ ಹೋಗ್ಬಿಡ್ತೀವಿ. ಎಲ್ಲೋ ಕಾನೂನು ಮಾಡ್ಕೊಂಡ್ರೆ ನಾವು ಒಪ್ಪಲ್ಲ. ನೀವು ಕಾಯ್ದೆಗೆ ಬೆಂಕಿ ಹಾಕು, ಸುಟ್ಟಾಕಿದೀವಿ ಕಾಯ್ದೆಗಳನ್ನ. ನಾವೇನು ಅನ್ನೋದನ್ನ ತೋರಿಸ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಯಾರೇ ಅಧಿಕಾರಿಗಳು, ರಾಜಕಾರಣಿಗಳು ನಿಮ್ ಜಮೀನಿಗೆ ಬಂದ್ರೆ ಕೈಗೆ ಏನ್ ತಗೊಂಡ್ರೆ ಹೇಳಿ? ಬಾರ್ಕೋಲು ಮತ್ತೆ ಪೊರ್ಕೆಗಳು ಯಾರು ಹೂನಾರ ಹಾಕ್ಬಾರ್ದು. ನೀವು ಪೊರ್ಕೆಗಳ ಮುಖಾಂತರ ಸ್ವಾಗತ, ಬಾರ್ಕೋಲ್ ಮುಖಾಂತರ ಸ್ವಾಗತವನ್ನ ಮಾಡ್ಬೇಕು ಅವ್ರಿಗೆ. ಅವ್ರ ಕಡೆ ಅವ್ರು ಎಷ್ಟು ಜನ ಇರಲಿ ನೋಡಿ. ಸತ್ಯ ನ್ಯಾಯ ಒಂದೇ, ಸತ್ಯನೇ ಗೆಲ್ಲದು, ನ್ಯಾಯನೇ ಗೆಲ್ಲದು. ನೀವು ಪೊಲೀಸ್ನವ್ರು ಕೇಳಿ ಹೋರಾಟ ಮಾಡಬೇಡಿ. ಇನ್ ಮುಂದೆ ಗೊತ್ತಿದ್ದೋ ಮಾಡಿದರಿ. ಕೋಳಿ ಕೇಳಿ ಮಸಾಲ ಅರ್ಧಾಗೆ, ಯಾರನ್ನು ಕೇಳಿ ಪ್ರತಿಭಟನೆ 10 ನಿಮಿಷ ಅರ್ಧ ಗಂಟೆ ಕೊಡಕ್ಕೆ ಅವ್ರು ಯಾರು? ಪೊಲೀಸ್ನವರು ಯಾರು? ಡಿ.ಸಿ, ಯಾರು SP, ಯಾರು ಆಯುಕ್ತ? ಹೋರಾಟಗಳನ್ನ ಯಾರನ್ನು ಕೇಳಿ ಮಾಡಬೇಡಿ. ಇನ್ ಮುಂದಕ್ಕೆ ನನ್ನ ಜನ್ಮ ಸಿದ್ಧ ಹಕ್ಕು. ಪೊಲೀಸ್ನವರು ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಮುಖ್ಯಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಪ್ರಧಾನ ಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ? ಯಾರಿಗೆ ಪರ್ಮಿಷನ್ ಕೊಡಕ್ಕೆ ಅವರು? ನಾನು ಪ್ರಭು, ಸುಪ್ರೀಂ ನಾನು, ನಾವುಗಳು ಸುಪ್ರೀಮು. ಪೊಲೀಸ್ನವರು ಇಲ್ಲಿ ಗಲಾಟೆ ಮಾಡೋ ರಕ್ಷಣೆ ಬರ್ಬೇಕು. ಅವರು ಕಳ್ಳನಿಗೆ ಕೇಸ್ ಹಾಕ್ಬೇಕು. ಎಷ್ಟು ಜನ ಕಳ್ಳರಿದ್ರು ವಿಧಾನಸೌಧದಲ್ಲಿ? ಒಬ್ಬರಿಗೂ ಕೇಸ್ ಹಾಕಲ್ಲ ಅವರು, ಒಬ್ಬರಿಗೂ ಕೇಸ್ ಹಾಕಲ್ಲ ಅವ್ರು. ನಮ್ಮ ಮೇಲೆ ಬರ್ತಾರೆ ಕೇಸ್ ಹಾಕಿ ಕೇಸ ಏನಂತ ಹಾಕಿರಿ ಕೇಸ? ನೀವು ನಿಮ್ಮ ಮೇಲೆ ನಮಗೆ ಕೊಡಕ್ ಬರಲ್ಲ. ಪೊಲೀಸ್ನವ್ರ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, ಪೊಲೀಸ್ನವ್ರ ಮೇಲೂ ಕೊಡ್ಬೋದು ಕಂಪ್ಲೇಂಟ್. ಅವ್ರಿಗೆ ಕೊಂಬಿದಾವ? ಅವರು ನಮ್ಮಂತ ಮನುಷ್ಯರಿಗೆ, ಡಿ.ಸಿನೂ ನಮ್ಮಂದ್ರ ಮನುಷ್ಯರಿಗೆ. ಅವರು ತಪ್ಪು ಮಾಡಿದಾಗ ಒಂದಷ್ಟು ಹೋರಾಟ ಮಾಡ್ಬೇಕಾಯ್ತು. ನಾವು ಮೊನ್ನೆ ನಾವು ಚಾಮರಾಜನಗರದಲ್ಲಿ ಫಾರೆಸ್ಟ್ RFO 8 ಹೊಡಿತಾರೆ ಒಬ್ಬನ ರೈತನಿಗೆ, ನಾವು FIR ಮಾಡಿಸ್ತೀವಿ. ಅಲ್ಲಿ ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ. ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ, ಶ್ರಮಜೀವಿಗೆ